ಕೋಟಿ ಕಂಠ ಗಾಯನಕ್ಕಾಗಿ ಇಡೀ ಕರ್ನಾಟಕದಲ್ಲಿಂದು ಶಾಲಾ ಮಕ್ಕಳು, ಯುವಕರು, ಯುವತಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಕಲಾವಿದರು, ರೈತರು, ಕಾರ್ಮಿಕರು, ಎಲ್ಲ ವೃತ್ತಿಯವರು ಒಂದಾಗಿ ಕೋಟಿ ಕಂಠದಿಂದ 6 ಹಾಡುಗಳನ್ನು ಹಾಡುವ ಮುಖಾಂತರ ಕನ್ನಡಕ್ಕಾಗಿ ನಾವೆಲ್ಲ ಒಂದು ಅಂತ ಸಾರಿ ಸಾರಿ ಹೇಳಿರುವಂಥ ಈ ಅಮೃತ ಗಳಿಗೆಯಲ್ಲಿ ಭಾಗವಹಿಸೋದಕ್ಕಾಗಿ ತಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಾಲಾ ಮಕ್ಕಳಿಗೆ, ಎಲ್ಲ ಗುರುಮಾತೆಯರಿಗೆ ಮತ್ತು ಎಲ್ಲ ಕಲಾವಿದರಿಗೆ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ವಿಶೇಷವಾಗಿ ಭಾಗವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಮಾರ್ಗದರ್ಶಕರು, ರೈತ ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡರಿಗೆ, ಎಲ್ಲ ಸಂಸತ್ ಸದಸ್ಯರಾದಂಥ PC ಮೋಹನ್ ಅವರಿಗೆ, ತೇಜಸ್ವಿ ಅವರಿಗೆ, ಕಂದಾಯ ಸಚಿವರಾದಂಥ ಅಶೋಕ್ ಅವರಿಗೆ ಇದನ್ನು ನಡೆಸಿಕೊಟ್ಟು ನೇತೃತ್ವವನ್ನು ವಹಿಸಿ ಎರಡನೇ ವರ್ಷ ಅತ್ಯಂತ ಯಶಸ್ವಿ ಮಾಡಿರುವಂಥ ನಮ್ಮ ಕನ್ನಡದ ಸಚಿವರು ಇವತ್ತು ಅತ್ಯಂತ ಅದ್ಭುತವಾಗಿ ಇಡೀ ಕರ್ನಾಟಕ ತುಂಬ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಸುನೀಲ್ ಕುಮಾರ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಕನ್ನಡ ಗಡಿನಾಡಿನ ಪ್ರಾಧಿಕಾರ ಸೋಮಶೇಖರ್ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂತ ಮಹೇಶ್ ಜೋಶಿ ಅವರಿದ್ದಾರೆ. ಎಲ್ಲರ ಸಮಕ್ಷಮ ಕನ್ನಡದ ಡಿಂಬವನ್ನು ಇವತ್ತು ಬಾರಿಸಿರುವಂತಹದ್ದು, ಮತ್ತೊಮ್ಮೆ ಹುಟ್ಟಿದರೆ ಕನ್ನಡ ನಾಡಿನಲ್ಲೇ ಹುಟ್ಟಬೇಕನ್ನುವಂಥ ಪ್ರತಿಜ್ಞೆಯನ್ನು ತೊಟ್ಟಿರುವಂತಹದ್ದು ಇದೊಂದು ಅಮೃತ ಗಳಿಗೆ ಅಂತ ನಾನು ಭಾವಿಸ್ತೇನೆ. ನವೆಂಬರ್ 1ನೇ ತಾರೀಕು ಅತ್ಯಂತ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.